ಒಂದೂರಲ್ಲಿ ಒಬ್ಬ ವ್ಯಕ್ತಿ ವಾಸವಾಗಿರ್ತಾನೆ. ಅವನ ಜೀವನದಲ್ಲಿ ತುಂಬಾ ನೊಂದಿರ್ತಾನೆ. ಬದುಕಿನಲ್ಲಿ ಎಲ್ಲವನ್ನು ಕಳೆದುಕೊಂಡು ನಾನು ಸಾಲವನ್ನ ಮಾಡಿ ಆ ಸಾಲವನ್ನ ತೀರ್ಸೋಕಾಗದೆ ಈ ಜೀವನದಲ್ಲಿ ಬದುಕಿದ್ದು ವೇಸ್ಟ್ ಅಂತ ಅವನು ಸಾಯೋದು ನಿರ್ಧಾರ ಮಾಡ್ತಾನೆ. ಈ ಜೀವನದಲ್ಲಿ ಬದುಕಿದ್ದಾದ್ರೂ ಏನು ಪ್ರಯೋಜನ, ನನಗೆ ಅಂತ ಯಾರೂ ಇಲ್ಲ, ನನ್ನ ಜೊತೆ ಇದ್ದವರೆಲ್ಲರೂ ಸತ್ತು ಹೋಗಿದ್ದಾರೆ, ಈಗ ನಾನೊಬ್ಬನೇ ಬದುಕಿದ್ದು ಏನು ಪ್ರಯೋಜನ, ನನ್ನವರು ಬದುಕಿದ್ದಾಗ ನಾನು ಮಾಡಿದ ಸಾಲವನ್ನೆಲ್ಲ ತೀರ್ಸೋದಕ್ಕೆ ನನ್ನಿಂದ ಈಗ ಸಾಧ್ಯವಿಲ್ಲ, ಆ ಸಾಲವನ್ನೆಲ್ಲ ತೀರ್ಸೋದಕ್ಕೆ ನನ್ನಿಂದ ಈಗ ಅಸಾಧ್ಯ ಅಂತ ತಿಳ್ಕೊಂಡು ಅವನು ಆತ್ಮಹತ್ಯೆ ಮಾಡ್ಕೊಳ್ಳೋ ನಿರ್ಧಾರ ಮಾಡ್ತಾನೆ. ಅದರಂತೆ ಆ ಒಂದು ದೊಡ್ಡ ಕೆರೆ ಕಡೆಗೆ ಹೋಗ್ತಾನೆ. ಆ ಕೆರೆಯಲ್ಲಿ ಹಿಂದೆ ಮುಂದೆ ಯೋಚನೆ ಮಾಡದೆ ತುಂಬಿಡ್ತಾನೆ. ಈಜುವಾರದೆ ನೀರಿನಲ್ಲಿ ಒದ್ದಾಡ್ತಾ ಇದ್ದ ಆ ವ್ಯಕ್ತಿಯ ಸ್ಥಿತಿಯನ್ನ ಒಬ್ಬ ಹಿರಿಯ ಸನ್ಯಾಸಿಗಳು ದೂರದಿಂದಲೇ ನಿಂತು ನೋಡ್ತಾ ಇರ್ತಾರೆ. ಆ ವ್ಯಕ್ತಿಗೆ ಈಜುಬಾರದೆ ಇರೋದನ್ನ ನೋಡಿ ಸನ್ಯಾಸಿಗಳು ಪಡಕ್ಕನೆ ನೀರಿನಲ್ಲಿ ಧುಮುಕಿ ಆ ವ್ಯಕ್ತಿಯನ್ನ ನೀರಿನಿಂದ ಹೊರಗೆ ತಂದು ಕಾಪಾಡ್ತಾರೆ. ಆ ವ್ಯಕ್ತಿಯನ್ನ ಒಂದು ಬಂಡೆ ಕಲ್ಲಿನ ಮೇಲೆ ಕೂರಿಸಿ, ಏನಪ್ಪ ನಿನ್ ಕಷ್ಟ, ನಿನಗೇನಾಗಿದೆ, ಸಾಯುವಂತಹ ನಿರ್ಧಾರ ನೀನು ತಗೊಂಡಿದ್ದಾದ್ರೂ ಯಾಕೆ ಅಂತ ಕೇಳ್ತಾರೆ. ಅದಕ್ಕೆ ಆ ವ್ಯಕ್ತಿ ಹೇಳ್ತಾನೆ, ಪ್ರಭು, ನಾನು ಜೀವನದಲ್ಲಿ ತುಂಬಾ ನೊಂದಿದ್ದೀನಿ, ನನಗೆ ಅಂತ ಯಾರೂ ಇಲ್ಲ, ಅಷ್ಟಕ್ಕೂ ನನ್ನವರು ಅಂತ ಬದುಕಿದ್ದವರು ಎಲ್ಲರೂ ಕೂಡ ಸಾವನ್ನಪ್ತಾರೆ. ಅವರ ಸಾವಿನ ನಂತರ ನಾನು ನನ್ನ ಬದುಕಿಗೋಸ್ಕರ ನನ್ನವ್ರಿಗೋಸ್ಕರ ಅಂತ ತುಂಬಾನೇ ಸಾಲ ಮಾಡಿದ್ದೆ, ಆ ಸಾಲ ನನ್ನಿಂದ ಈಗ ತೀರ್ಸೋಕ್ಕಾಗಲ್ಲ, ಜೀವನದ ಮೇಲೆ ನಂಬಿಕೆಯೇ ಕಳ್ಕೊಂಡಿರೋ ನನಗೆ ಒಂದೇ ಪರಿಹಾರ ಅಂತ ಆತ್ಮಹತ್ಯೆ ಮಾಡ್ಕೊಳ್ಳೋದಾಗಿ ನಿರ್ಧಾರ ಮಾಡಿದ್ದೀನಿ ಅಂತ ಹೇಳ್ತಾನೆ. ಅದಕ್ಕೆ ಹಿರಿಯ ಸನ್ಯಾಸಿಗಳು ಏನು ಹೇಳ್ತಾರೆ ಗೊತ್ತಾ, ಹೌದಾ, ನಿನಗೀಗ ಸಾಲ ಆಗಿದೆಯಾ, ಆ ಸಾಲವನ್ನು ತೀರಿಸೋದಕ್ಕೆ ನನ್ನ ಹತ್ರ ಒಂದು ಉಪಾಯ ಇದೆ, ಬಾ ನನ್ನ ಜೊತೆ ಅಂತ ಕರ್ಕೊಂಡು ಆ ವ್ಯಕ್ತಿಯನ್ನ ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಹತ್ರ ಕರ್ಕೊಂಡು ಹೋಗ್ತಾರೆ. ದೂರದಲ್ಲಿ ಆ ವ್ಯಕ್ತಿಯನ್ನ ಕೂರಿಸಿ ಆ ಸನ್ಯಾಸಿಗಳು ಆ ಬಿಸ್ನೆಸ್ ಮ್ಯಾನ್ ಪಕ್ಕ ಕೂತ್ಕೋತಾರೆ. ಪಕ್ಕ ಕೂತ್ಕೊಂಡ ನಂತರ ಅವನ ಕಿವಿಯಲ್ಲಿ ಏನೋ ಒಂದು ಶಬ್ದ ಹೇಳ್ತಾರೆ. ಅದನ್ನ ಆ ವ್ಯಕ್ತಿ ದೂರದಿಂದ ನೋಡ್ತಾ ಇರ್ತಾನೆ. ಆ ಸನ್ಯಾಸಿಗಳು ಕಿವಿಯಲ್ಲಿ ಊದಿದ ನಂತರ ಆ ವ್ಯಕ್ತಿ, ನಾನು ಈಗ 2 ಲಕ್ಷ ನಿಮ್ಗೆ ಕೊಡ್ತೀನಿ ಸರ್ ಅಂತ ಹೇಳ್ತಾನೆ. ಅದಕ್ಕೆ ಹಿರಿಯ ಸನ್ಯಾಸಿಗಳು ಮತ್ತೆ ಆ ಬಿಸ್ನೆಸ್ ಮ್ಯಾನ್ ಕಿವಿಯಲ್ಲಿ ಊದ್ತಾರೆ. ಅದನ್ನ ಕೇಳಿಸಿಕೊಂಡ ಆ ವ್ಯಕ್ತಿ, ಪ್ರಭು, ನೀವು ಹೇಳ್ತಾ ಇರೋದೇನೋ ಸರಿ, ಆದರೆ ಅದಕ್ಕೆ ಅಷ್ಟೊಂದು ದುಡ್ಡು ಕೊಡೋಕ್ಕಾಗಲ್ಲ, 5 ಲಕ್ಷ ರೂಪಾಯಿ ಕೊಡ್ತೀನಿ, ಅದರಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾನೆ. ಆ ವ್ಯಕ್ತಿ ಅದನ್ನ ಕೇಳಿಸಿಕೊಳ್ತಾನೆ, ತುಂಬಾನೇ ಆಶ್ಚರ್ಯ ಪಡ್ಕೋತಾ ಇರ್ತಾನೆ. ಏನು ಸನ್ಯಾಸಿಗಳು ಈ ವ್ಯಕ್ತಿಯ ಕಿವಿಯಲ್ಲಿ ಮಾತನಾಡ್ತಾ ಇದ್ದಾರೆ, ಅಂತಹ ವಿಷಯವಾದ್ರೂ ಏನು, ಅಷ್ಟಕ್ಕೂ ಇವನು 2 ಲಕ್ಷದಿಂದ 5 ಲಕ್ಷ ರೂಪಾಯಿಗೆ ಏನು ಏರಿಸ್ತಾ ಇದ್ದಾನೆ, ಏನೂ ತಿಳಿಯದಾಗಿದೆ ಅಂತ ಆ ವ್ಯಕ್ತಿ ಗೊಂದಲದಲ್ಲಿಯೇ ಕೂತ್ಕೋತಾನೆ. ಆಗ ಹಿರಿಯ ಸನ್ಯಾಸಿಗಳು ಮತ್ತೆ ಆ ವ್ಯಕ್ತಿಯ ಕಿವಿಯಲ್ಲಿ ಊದ್ತಾರೆ. ಓದಿದ ತಕ್ಷಣ ಆ ವ್ಯಕ್ತಿ, ಆಯ್ತು ಸರಿ ಪ್ರಭು, ನಿಮ್ಮ ಮಾತು ಕೇಳ್ತೀನಿ, ನೀವು ಬಂದಿದ್ದೀರಾ ಅಂತ ನಿಮಗೆ ಮರ್ಯಾದೆ ಕೊಟ್ಟು 10 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳ್ತಾನೆ. ಆಗ್ಲೂ ಆ ವ್ಯಕ್ತಿಗೆ ತುಂಬಾನೇ ಗಾಬರಿ ಮತ್ತು ಆತಂಕ. ಆಗ ಹಿರಿಯ ಸನ್ಯಾಸಿಗಳು ಮತ್ತೆ ಆ ವ್ಯಕ್ತಿಯಲ್ಲಿ ಕಿವಿಯಲ್ಲಿ ಊದಿದ ನಂತರ ಅವನು 50 ಲಕ್ಷ ರೂಪಾಯಿ ಕೊಡೋದಾಗಿ ನಿರ್ಧಾರ ಮಾಡ್ತಾನೆ. ಇದನ್ನೆಲ್ಲ ದೂರದಿಂದ ಕೇಳಿಸಿಕೊಳ್ತಾ ಇದ್ದ ಆ ವ್ಯಕ್ತಿ ತುಂಬಾನೇ ಭಯದಿಂದ ಆ ವ್ಯಕ್ತಿಯ ಹತ್ರ ಮತ್ತು ಆ ಸನ್ಯಾಸಿಗಳ ಹತ್ರ ಬರ್ತಾನೆ. ಏನ್ ಪ್ರಭು ಇದೆಲ್ಲ, ಏನ್ ಮಾತಾಡ್ತಾ ಇದ್ದೀರಾ ನೀವು, ಅವ್ರು ಯಾಕೆ 50 ಲಕ್ಷ ರೂಪಾಯಿ ಕೊಡ್ತಾ ಇದ್ದಾರೆ, ನೀವ್ಯಾಕೆ ಕಿವಿಯಲ್ಲಿ ಓದ್ತಾ ಇದ್ದೀರಾ, ಏನು ನನಗೆ ಸ್ವಲ್ಪನೂ ತಿಳಿತಾ ಇಲ್ಲ ಅಂತ ಹೇಳ್ತಾನೆ. ಸನ್ಯಾಸಿಗಳು ಆ ಬಿಸ್ನೆಸ್ ಮ್ಯಾನ್ ಕಡೆಯಿಂದ ಆ ವ್ಯಕ್ತಿಯನ್ನ ದೂರ ತಗೊಂಡ್ಬರ್ತಾರೆ. ನೋಡಪ್ಪ, ನಾನು ಮೊದಲು ನಿನ್ನ ಒಂದು ಕಣ್ಣನ್ನ ಅವನಿಗೆ ಮಾರೋದಾಗಿ ನಿರ್ಧಾರ ಮಾಡ್ತೀನಿ, ಅವನು ಅದಕ್ಕೆ 2 ಲಕ್ಷ ರೂಪಾಯಿ ಬೆಲೆ ಕಟ್ತಾನೆ, 2 ಕಣ್ಣನ್ನು ಕೊಡೋದಾಗಿ ಕೇಳ್ತೀನಿ, ಅದಕ್ಕೆ ಅವನು 5 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳ್ತಾನೆ. ನಂತರ ಕಿಡ್ನಿ ಕೊಡೋದಾಗಿ ಹೇಳ್ತೀನಿ, ಅದಕ್ಕೆ ಅವನು 10 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳ್ತಾನೆ. ಅಷ್ಟು ಸಾಲದು ಅಂತ 2 ಕೈ 2 ಕಾಲುಗಳನ್ನು ಕೊಡ್ತೀನಿ, ಎಷ್ಟು ಕೊಡ್ತೀಯ ಅಂತ ಕೇಳಿದಾಗ ಅವನು 50 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಇಡೀ ನಿನ್ನ ದೇಹಕ್ಕೆ ರೇಟ್ ಫಿಕ್ಸ್ ಮಾಡಿದ್ದಾನೆ ಅಂತ ಹೇಳ್ತಾನೆ. ಅದಕ್ಕೆ ಆ ವ್ಯಕ್ತಿ, ಏನು, ನಾನ್ಯಾಕೆ ಅವನಿಗೆ 1 ಕಣ್ಣು 2 ಕಣ್ಣು ಕಿವಿ ಗಂಟಲು ಕಿಡ್ನಿ ಅಂತ ಎಲ್ಲ ನನ್ನ ದೇಹವನ್ನ ದಾನ ಮಾಡಬೇಕು ಪ್ರಭು, ನನ್ನ ಈ ದೇಹ ತುಂಬಾನೇ ಅಮೂಲ್ಯವಾದದ್ದು, ಈ ದೇಹಕ್ಕೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ ಪ್ರಭು, 50 ಲಕ್ಷ ಅಲ್ಲ 50 ಕೋಟಿ ಕೊಟ್ಟರು ನನ್ನ ದೇಹಕ್ಕೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ, ನನಗೆ ಇಷ್ಟೊಂದು ಅಮೂಲ್ಯವಾದದ್ದು ನನ್ನ ದೇಹ, ನೀವು ಇದಕ್ಕೆ ಬೆಲೆ ಕಟ್ತಾ ಇದ್ದೀರಾ ಅಂತ ಕೇಳ್ತಾನೆ. ಅದಕ್ಕೆ ಸನ್ಯಾಸಿಗಳು ಹೇಳ್ತಾರೆ, ನೋಡಪ್ಪ, ಇದನ್ನೇ ನಾನು ಹೇಳೋಕೆ ನಿನಗೆ ಬರ್ತಾ ಇರೋದು, ಅಮೂಲ್ಯವಾದ ಜೀವನವನ್ನು ಆ ಭಗವಂತನಿಗೆ ಕೊಟ್ಟಿದ್ದಾನೆ, ಈ ದೇಹ ಎಲ್ಲವೂ ಸರಿಯಾಗಿದೆ ನಿನಗೆ, ಎಷ್ಟೋ ಜನಕ್ಕೆ ಕೈ ಇಲ್ಲ, ಕಾಲಿಲ್ಲ, ಕಣ್ಣುಗಳಿಲ್ಲ, ಅಂತಹ ಸ್ಥಿತಿಯಲ್ಲೂ ಅವರು ಬದುಕ್ತಾ ಇದ್ದಾರಲ್ವಾ, ಅಂಥದ್ರಲ್ಲಿ
ಭಗವಂತ ನಿನಗೆ ಕೊಟ್ಟಿರುವ ಈ ಅಮೂಲ್ಯವಾದ ದೇಹವನ್ನ ನೀನು ವ್ಯರ್ಥ ಮಾಡ್ತಾ ಇದೀಯಾ. ಒಂದು ಸಲ ನೀರಿಗೆ ಧುಮುಕಿ ಪ್ರಾಣ ಕಳ್ಕೊಂಡೆ ಅಂದರೆ ಮತ್ತೆಂದಿಗೂ ನಿನಗೆ ಜೀವನ ಸಿಗೋಲ್ಲ. ಮತ್ತೆಂದು ನೀನು ಹುಟ್ಟಿ ಬರೋದಕ್ಕೆ ಸಾಧ್ಯ ಇಲ್ಲ. ಸಿಕ್ಕಿರೋ ಈ ಜೀವನವನ್ನ, ಅಮೂಲ್ಯವಾದ ಜೀವನವನ್ನ ಚೆನ್ನಾಗಿ ಬಳಸ್ಕೋ. ಯಾರಿಗಿಲ್ಲ ಕಷ್ಟ, ಯಾರಿಗಿಲ್ಲ ಸಾಲ, ಯಾರಿಗಿಲ್ಲ ನೋವು, ಎಲ್ಲರೂ ಅದರಿಂದ ಪಾರಾಗಿಯೇ ಜೀವನದಲ್ಲಿ ಯಶಸ್ಸನ್ನು ಕಂಡಿರೋದು. ಸನ್ಯಾಸಿಗಳ ಮಾತನ್ನ ಕೇಳಿದ ನಂತರ ಆ ವ್ಯಕ್ತಿಗೆ ಜ್ಞಾನೋದಯವಾಗುತ್ತೆ. ಸ್ನೇಹಿತರೆ, ಈ ಕತೆ ಮುಖಾಂತರ ನಿಮಗೆ ಏನು ತಿಳಿಸ್ತೀವಿ ಅಂದರೆ, ಜೀವನದಲ್ಲಿ ಕಷ್ಟಗಳು, ನೋವುಗಳು, ಸಂಕಷ್ಟಗಳು ಎಲ್ಲವೂ ಸಹಜನೇ. ಎಲ್ಲರ ಜೀವನದಲ್ಲಿ ಅವು ಬರ್ತಾನೆ ಇರುತ್ತೆ. ಹಾಗಂತ ಶಾಶ್ವತವಾಗಿ ಅವು ನಿಮ್ಮ ಜೊತೆಗೆ ಇರಲ್ಲ. ಕಷ್ಟ ಆದಮೇಲೆ ಸುಖ, ನೋವು ತಿಂದ ಮೇಲೆ ಸಂತೋಷ, ಇವೆಲ್ಲ ಬರಲೇಬೇಕು. ಜೀವನದಲ್ಲಿ ನೀವು ಬರುವ ಕಷ್ಟಗಳನ್ನೆಲ್ಲ, ನೋವುಗಳನ್ನೆಲ್ಲ ಧೈರ್ಯವಾಗಿ ಎದುರಿಸಿ ಸಂತೋಷದಿಂದ ಬದುಕೋದನ್ನು ಕಲ್ತ್ಕೊಳ್ಳಿ. ಇಂತಹ ಒಳ್ಳೊಳ್ಳೆಯ ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲ್ ನೀವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ.